ಆರ್ಸಿಬಿ ವರ್ಸಸ್ ಪಂಜಾಬ್ 11 ಕಿಂಗ್ಸ್ ನಡುವೆ ಇಂದು ಫೈನಲ್ ಕ್ರಿಕೆಟ್ ಪಂದ್ಯಾವಳಿ ನಡೆಯಲಿದೆ. ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೆಯುವ 2020 IPL ಪಂದ್ಯಾವಳಿಗಳ ಫೈನಲ್ ಸೆಣಸಾಟಕ್ಕೆ ಕ್ರಿಕೆಟ್ ಪ್ರಿಯರು ಉತ್ಸುಕರಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಶಿವಮೊಗ್ಗದ ಹಲವೆಡೆ ಉಚಿತ ಆರೋಗ್ಯ ತಪಾಸಣೆ, ಹಲವೆಡೆ ದೇವರಿಗೆ ಪೂಜೆಗಳು ನಡೆಯುತ್ತಿದ್ದು, ಇನ್ನು ಕೆಲವೆಡೆ ಫೈನಲ್ ವೀಕ್ಷಣೆಗೆ LED ಸ್ಕ್ರೀನ್ ಅಳವಡಿಸಲಾಗುತ್ತಿದೆ. ಆರ್ಸಿಬಿ ತಂಡಕ್ಕೆ ಜಯವಾಗಲಿ ಎಂದು ಯುವಕರು ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿದ್ದಾರೆ. ಈ ಬಗ್ಗೆ ಕ್ರಿಕೆಟ್ ಪ್ರಿಯರು ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ. ಮೊದಲನೇದಾಗಿ ಆರ್ಸಿಬಿ ತಂಡಕ್ಕೆ ಆಲ್ ದಿ ಬೆಸ್ಟ್ ಅನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸತತವಾಗಿ 17 ವರ್ಷ ಸೋಲ್ ಕಂಡಿದ್ರೂ ಕೂಡ ಇವತ್ತು ಪ್ರಪಂಚಾದ್ಯಂತ ಆರ್ಸಿಬಿ ತಂಡಕ್ಕೆ ಅಭಿಮಾನಿಗಳನ್ನು ಹೊಂದಿದೆ. ಇವತ್ತು ಪ್ರಪಂಚದಲ್ಲೇ ಒಂದು ದೊಡ್ಡ ತಂಡ ಅಂತ ಹೇಳಲಿಕ್ಕೆ ಇಷ್ಟಪಡಲ್ಲ. ಯಾವಾಗಲೂ ಜನ ಗೆದ್ದಂಥ ತಂಡದ ಜೊತೆಯಲ್ಲಿ ಇರ್ತಾರೆ. ಆದರೆ ಆರ್ಸಿಬಿ ಕಳೆದ 17 ವರ್ಷದಿಂದ ಸೋತರೂ ಕೂಡ ಇಡೀ ಪ್ರಪಂಚದಲ್ಲೇ ಯಾವುದೇ ತಂಡಕ್ಕೆ ಇರದಂಥ ಅಭಿಮಾನಿಗಳ ಬಳಗವನ್ನು ಇವತ್ತು ಆರ್ಸಿಬಿ ತಂಡ ಹೊಂದಿದೆ. 18ನೇ ವರ್ಷ ಖಂಡಿತವಾಗ್ಲೂ ಇವತ್ತು ಸಿಹಿ ಸುದ್ದನ್ನು ಕೊಡೋದ್ರ ಮೂಲಕ ಆರ್ಸಿಬಿ ತಂಡದ ಫ್ಯಾನ್ಸಿಗೆ, ಆರ್ಸಿಬಿ ತಂಡದ ಆಟಗಾರರು ನಿರಾಸೆ ಮಾಡಲ್ಲ ಅಂತೇಳಿ ನಾವು ಹಮ್ಮಿಕೊಂಡಿದ್ದೇವೆ. ಅದೇ ರೀತಿಯಾಗಿ ಇವತ್ತು ವಿಘ್ನೇಶ್ವರನ ಸನ್ನಿಧಿಯಲ್ಲಿ ನಾವು ಕೂಡ ಪೂಜೆಯನ್ನು ಮಾಡಿದ್ದೇವೆ. ಆರ್ಸಿಬಿ ತಂಡ ಗೆಲ್ಲಬೇಕು ಅಂತೇಳಿ ಶಿವಮೊಗ್ಗದ ಸಾಕಷ್ಟು ಪ್ರತಿಷ್ಠಿತ ಕ್ಲಬ್ಗಳಿರ್ಬೋದು, ಸಮುದಾಯ ಭವನಗಳು, ಎಲ್ಲೆಲ್ಲಿ ದೊಡ್ಡ ಗ್ರೌಂಡ್ಗಳಿದೆ ಎಲ್ಲ ಕೂಡ ದೊಡ್ಡ ದೊಡ್ಡ LED ಪರದೆಯನ್ನು ಹಾಕೋದ್ರ ಮೂಲಕ ಇವತ್ತು ಪ್ರೇಕ್ಷಕರಿಗೆ ಒಂದು ಈ ಪಂದ್ಯಗಳ ವೀಕ್ಷಣೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ವಿಶೇಷ ಅಂದರೆ ವಿರಾಟ್ ಕೊಹ್ಲಿ ಅವರು ಬಳಸ್ತಕ್ಕಂಥ ಬ್ಯಾಟ್ ಸಂಖ್ಯೆ ಮತ್ತು ಅವ್ರು ಧರಿಸ್ತಕ್ಕಂಥ ಜರ್ಸಿ ಸಂಖ್ಯೆ 18 ಇದೆ. 18 ಅಂತ ಹೇಳಿದ್ರೆ ಇವತ್ತು ಡೇಟ್ 3 ತಿಂಗಳು 6 2025 ಟೋಟ್ಲು ಮಾಡಿದ್ರೆ 18 ಆಗುತ್ತೆ. ಹಾಗಾಗಿ ಸಂಖ್ಯಾಬಲ ಕೂಡ ನಮ್ಮ ಜೊತೆಲೇ ಇದೆ ಅಂತ ಹೇಳ್ಕೊಳ್ಳೋಕ್ಕೆ ನಮಗೆ ಹೆಮ್ಮೆ ಅನಿಸ್ತಿದೆ. ಫಸ್ಟ್ ಆಫ್ ಆಗಿ RCBಗೆ ಆಲ್ ದ ಬೆಸ್ಟ್. ಇವತ್ತು ನಮ್ಮ ರಾಷ್ಟ್ರಭಕ್ತ ಬಳಗದ ಪರವಾಗಿ ಮತ್ತು ಶಿವಮೊಗ್ಗ RCB ಫ್ಯಾನ್ಸ್ ಪರವಾಗಿ ನಾವು ವಿಘ್ನೇಶ್ವರನ ದೇವಸ್ಥಾನದಲ್ಲಿ ಅವರಿಗೆ ದೈವ ಬಲನು ವಿಶೇಷವಾಗಿ ಪೂಜೆ ಮಾಡಿಸಿದ್ದೀವಿ. ಅವರಿಗೆ ದೈವ ಬಲನು ಜೊತೆಲಿರಲಿ ಅಂತ ಹಿರಿಯರ ಆಶೀರ್ವಾದ ಇದೆ, ಕಿರಿಯರ ಆತ್ಮವಿಶ್ವಾಸ ಇದೆ, ಅದ್ರ ಜೊತೆಗೆ ದೈವ ಬಲನು ಇರಲಿ ಅಂತೇಳಿ ಇವತ್ತು ವಿಶೇಷವಾಗಿ ಪೂಜೆ ಮಾಡಿಸಿದ್ದೀವಿ. ಈ ಸಲ ಕಪ್ಪು ನಮ್ಮದೇನೆ. ಯಾವಾಗ್ಲೂ ನಾವು ಯಾವಾಗೂ RCB ಜೊತೆ ಇದ್ದೀವಿ. ಸೋಲಲ್ಲೂ RCB ಜೊತೆ, ಗೆಲ್ಲುವಲ್ಲೂ RCB. ಆದರೆ ಇವತ್ತಿನ ದಿನ 100% ನಾವು ಸಂಜೆ ಸ್ವೀಟ್ ಹಂಚಕ್ಕೆ ರೆಡಿ ಇದ್ದೀವಿ. RCBದೇ ಕಪ್ಪು, ನಮ್ಮದೇ ಕಪ್ಪು 100% ಅಂತ ನಾವು ಡಿಸೈಡ್ ಆಗಿಬಿಟ್ಟಿದ್ದೀವಿ ಆಲ್ರೆಡಿ. RCB ಫಾರ್ ಎವರ್, 18 years ಆಫ್ ಲಾಯಲ್ಟಿ. RCB ಈ ಸಲ ಫೈನಲ್ಸಿಗೆ ಬಂದಿದ್ದು ತುಂಬ ಖುಷಿಯಾಗಿದೆ. ತುಂಬ ಎಕ್ಸೈಟ್ಮೆಂಟು ಕೂಡ ಇದೆ. ಪ್ರೀ ಪ್ಲ್ಯಾನ್ಡ್ ಆಗಿ ನಾವು ಸೆಲೆಬ್ರೇಷನ್ ಕೂಡ ರೆಡಿ ಆಗಿದ್ದೀವಿ. ಸೊ ಈ ಸಲ RCB ವಿನ್ ಆಗಬೇಕನ್ನೋದು ನಮ್ಗೆ ಎಲ್ಲರ ಪ್ರತಿಯೊಬ್ಬರ ಅಭಿಮಾನಿಯ ಕನಸಿದೆ. ಜೈ ಕಿಂಗ್ ಕೊಹ್ಲಿ, ಜೈ RCB. IPL ಫೈನಲ್ ಮ್ಯಾಚ್ ಇದೆ. ಅದರಲ್ಲಿ RCB ವರ್ಸಸ್ ಪಂಜಾಬ್ ಇದೆ. ಐ ಹೋಪ್ ದಿಸ್ ಟೈಮ್ ವಿ ವಿಲ್ ವಿನ್ ದ ಮ್ಯಾಚ್. 18 ವರ್ಷಗಳಿಂದ ಈ ಟ್ರೋಫಿನ ಗೆಲ್ಲಕ್ಕಾಗಿಲ್ಲ, ಆದರೆ ಈ ಸರಿ ಅಂತೂ ಗೆಲ್ತೀವಿ ಅನ್ನೋ ಒಂದು ಹೋಪ್ ಇದೆ. ಆಲ್ ಟೈಮ್ ಹೈಯೆಸ್ಟ್ ರನ್ ಸ್ಕೋರ್ ಅಂತ ವಿರಾಟ್ ಕೊಹ್ಲಿ ಕೂಡ ಇದ್ದಾರೆ. ಅವ್ರ ಮೇಲೆ ತುಂಬ ಹೋಪ್ ಇದೆ. ಐ ಹೋಪ್ ದಿಸ್ ಟೈಮ್ ವಿ ವಿಲ್ ವಿನ್ ದ ಮ್ಯಾಚ್. ಜೈ RCB. ಈ ಸರಿ RCB ವಿನ್ ಆಗ್ಬೇಕಂತ ಭಾಳ ಭರವಸೆ ಇಟ್ಕೊಂಡಿದ್ವಿ. ಕಾಲೇಜಲ್ಲಿ ಆತ ನಾಳೆ ಯಾಕಂದ್ರೆ ಗೆಲ್ತಂದರೆ ಆಲ್ ಸ್ಟೂಡೆಂಟ್ಸ್ ಯಾರು ಒಂದೇ ಇದು ಈಕ್ವಲ್ ಇರಲಿ ಎಂದು RCB ಜರ್ಸಿ ಹಾಕ್ಕೊಂಡು ಕಾಲೇಜಿಗೆ ಬರ್ಬೇಕಂತ ತೀರ್ಮಾನ ಮಾಡಿದ್ದೀವಿ. 9 ವರ್ಷ ಆದಮೇಲೆ ಫೈನಲ್ಸ್ಗೆ ಬಂದಿದ್ದೀವಿ. ಭಾಳ ಖುಷಿ ಆಗ್ತಿದೆ. ಮತ್ತು ನಮ್ಮದು ಎಲ್ಲ ಸಲ ವೀಕ್ನೆಸ್ ಬೌಲಿಂಗ್ ಇರೋದು, ಇಲ್ಲ ಅಂದರೆ ಒಂದು ಬ್ಯಾಟಿಂಗ್ ಇರೋದು. ಹಾಗಾಗಿ ಈ ಸಲ ಎಲ್ಲ ಪರ್ಫೆಕ್ಟಾಗಿ ಮಾಡ್ಕೊಂಬಂದಿದ್ದಾರೆ ಟೀಮ್ ಅವ್ರಿಗೊಂದು. ಈ ಸತಿ RCBನೇ ಕಪ್ ಹೊಡಿಯೋದು. ಯಾಕಂದರೆ ಎಲ್ಲ ಫಾರಿನ್ ಪ್ಲೇಯರ್ಸು ತುಂಬ ಸಪೋರ್ಟ್, ನಾವೇ ಗೆಲ್ಲಬೇಕು ಅಂತ ಆಡ್ತಾರೆ. ಇವಾಗ ಬೇರೆ ಟೀಮ್ ಅವರೆಲ್ಲ ಪ್ಲೇ ಆಫಿಗೆ ಬಂದಿದ ತಕ್ಷಣ ಅವರು ನ್ಯಾಷನಲ್ ಡ್ಯೂಟಿ ಬರೋದು ಅಂತ ಹೋದರು. ಬಟ್ ಆಸ್ಟ್ರೇಲಿಯಾದವರು ರಿಸಲ್ಯೂಟ್ ಆಗಲಿ, ಸಾಲ್ಟ್ ಆಗಲಿ ಅವರೆಲ್ಲ ಬಂದು ಆಡ್ತಿದ್ದಾರೆ. ಅದಕ್ಕೆ ಈ ಸರಿ ನಮ್ಮದೇ
ಜೈ RCB. ಈ ವರ್ಷ RCB ಫೈನಲಿಗೆ ಬಂದಿದೆ. ಭಾಳ ವರ್ಷಗಳ ನಂತರ RCB ಫೈನಲಿಗೆ ಬಂದಿದೆ. ತುಂಬ ಖುಷಿ ಇದೆ. ಸೊ ಈ ಪ್ರತಿ ವರ್ಷದಲ್ಲಿ ಕೆಲವು ಪ್ಲೇ ಆಫಿಗೆ ಬರೋದು, ಇಲ್ಲಾಂದರೆ ಅಲ್ಲಿ ಸೋತೋದು ಅಥವಾ ಫೈನಲಿಗೆ ಬರೋದು, ಅಲ್ಲಿ ಸ್ವಲ್ಪ ನರ್ವಸ್ನೆಸ್ಸು ಅಥವಾ ಮಿಡ್ಲ್ ಆರ್ಡರ್ ಸಮಸ್ಯೆಯಿಂದ ಮ್ಯಾಚ್ ಸೋತೋಗೋದು RCB. ಬಟ್ ಈ ವರ್ಷದ್ದು ಫಾರ್ಮ್ ನೋಡಿದ್ರೆ ಪ್ರತಿ ಪ್ಲೇಯರ್ಸು ತುಂಬ ಚೆನ್ನಾಗಿದೆ. ಓಪನಿಂಗ್ ಪೇರ್ ಅಂತೂ ಪ್ರತಿ ಮ್ಯಾಚಲ್ಲೂ ಪವರ್ ಪ್ಲೇಯರ್ ರನ್ ಬರ್ತಾಯಿದೆ. ಅಂದರೆ ಆ ರೀತಿ ಒಂದು ಸ್ಟ್ರಾಟಜಿ ಚೆನ್ನಾಗಿದೆ. ಪ್ಲಸ್ ಪ್ಲೇಯರ್ ಅವ್ರದ್ದು ಫಾರ್ಮು ಸೂಪರ್ ಆಗಿದೆ. ಎಸ್ಪೆಷಲಿ ಮಿಡ್ಲ್ ಆರ್ಡರ್ ಮಾತ್ರ ಜಿತೇಶ್ ಶರ್ಮಾ ಮತ್ತು ಟಿಮ್ ಡೇವಿಡ್ ಅವರು ಸಖತ್ ಫಾರ್ಮಲ್ಲಿದ್ದಾರೆ. ಹಂಗಾಗಿ ಸ್ವಲ್ಪ ನರ್ವಸ್ನೆಸ್ ಯಾರಿಗೂ ಇಲ್ಲ ಟೀಮಲ್ಲಿ, ಯಾಕಂದರೆ ಮಿಡ್ಲ್ ಆರ್ಡರ್ ಸ್ಟ್ರಾಂಗ್ ಇರೋದ್ರಿಂದ. ಜೊತೆಗೆ ಬೌಲರ್ಸ್ ಕೂಡ ಹಂಗೆ ಸಪೋರ್ಟಿವ್ ಆಗಿದ್ದಾರೆ. ಈ ಮ್ಯಾಚ್ ಇವ್ರು ವಿಕೆಟ್ ತಗಲಿ ಅಂದರೆ ನೆಕ್ಸ್ಟ್ ಅವ್ರು ಇನ್ನೊಬ್ಬ ತೆಗೆದಿರ್ತಾನೆ. ಸೊ ಹಂಗಾಗಿ ಪ್ರತಿ ಬೌಲರ್ಸ್ ಏನು ಮಾಡ್ತಾಯಿದ್ದಾರೆ, ಸಪೋರ್ಟಿಂದ ಓವರಾಲ್ ಟೀಮ್ನ ಗೆಲುವಿನ ದಡಕ್ಕೆ ಸೇರಿಸ್ತಾ ಇದ್ದಾರೆ. ಸೊ ಈ ವರ್ಷದಲ್ಲಿ RCB ಗೆಲ್ಲೋದು ಡೌಟೇ ಇಲ್ಲ. ಈ ಸತಿ ಕಪ್ ನಮ್ಮದೇನೆ. ಜೈ RCB. ಫಸ್ಟ್ ಆಫ್ ಆಲ್ ನಮ್ಮ RCB ಪ್ಲೇಯರ್ಸ್ ಎಲ್ಲ ಚೆನ್ನಾಗಿ ಆಡ್ತಾ ಇದ್ದಾರೆ. ಈ ಸತಿ ಫೈನಲ್ ಕ್ವಾಲಿಫೈಯರ್ 1 ಕ್ವಾಲಿಫೈ ಆಗಿದ್ದಾರೆ RCB ಅವರು. ಮತ್ತು ಹೊರಗಡೆ ಪಿಚ್ಚಲ್ಲೆಲ್ಲ ಗೆಲ್ತಾ ಇದ್ದಾರೆ. 9-9 ರೆಕಾರ್ಡ್ ಮಾಡಿದ್ದಾರೆ. ಮತ್ತು ಅಹಮದಾಬಾದಲ್ಲಿರೋದ್ರಿಂದ ಅಡ್ವಾಂಟೇಜ್ ಇದೆ RCB ಅವರಿಗೆ. ಗೆಲ್ಲೋ ಚಾನ್ಸ್ ತುಂಬ ಇದೆ. ವಿರಾಟ್ ಕೊಹ್ಲಿ ಎಲ್ಲ ಹೊರಗಡೆ ಚೆನ್ನಾಗಿ ಆಡ್ತಾ ಇದ್ದಾರೆ. ಆಮೇಲೆ ಫಾರಿನ್ ಪ್ಲೇಯರ್ಸ್ ಎಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಜೈ RCB.